ನಮಸ್ಕಾರ, ವೆಲ್ಕಮ್ ಟು ಆರಾಮ.ಕನ್ನಡ ಯೂಟ್ಯೂಬ್ ಚಾನಲ್. ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯಕ್ಕೆ ಟ್ರೆಂಡಿಂಗ್ನಲ್ಲಿರುವಂಥ ಟಾಪಿಕ್ ಅಂದರೆ ಶಾಂತಿ ಕ್ರಾಂತಿ ಸಿನಿಮಾದ ರಿಲೀಸ್. ಶಾಂತಿ ಕ್ರಾಂತಿ ಸಿನಿಮಾ ಅನ್ನೋದು ಒಂದು ಮೊಟ್ಟ ಮೊದಲ ಭಾರತದ ಪ್ಯಾನ್ ಇಂಡಿಯಾ ಸಿನಿಮಾ. ನಾವು ಏನು ಹೇಳ್ತಾ ಇದ್ದೀವಿ, ಒಂದು ಸಿನಿಮಾನ ನಾವು 5 ಭಾಷೆಯಲ್ಲಿ 6 ಭಾಷೆಯಲ್ಲಿ ಮಾಡ್ತೀವಿ ಅಂತ. ಬಟ್ ಪ್ಯಾನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ ತಂದಿದ್ದೇ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ಶಾಂತಿ ಕ್ರಾಂತಿ ಸಿನಿಮಾ ಈಗ ರಿಲೀಸ್ ಮಾಡಬೇಕು ಅನ್ನುವಂಥದ್ದು ಸದ್ಯಕ್ಕಿರುವ ಯುವ ಜನತೆ ಟ್ರೆಂಡಿಂಗ್ ಮಾಡಿರುವಂತಹ ಟಾಪಿಕ್. ಆದರೆ ಆ ಟೈಮಲ್ಲಿ ಸ್ವತಂತ್ರ ಶಾಂತಿ ಕ್ರಾಂತಿ ಈಗ ರಿಲೀಸ್ ಮಾಡಿದರೆ ಗೆಲ್ಲುತ್ತಾ ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ ಕಾಡ್ತಾ ಇದೆ. ಶಾಂತಿ ಕ್ರಾಂತಿ ಸಿನಿಮಾವನ್ನು ಈಗ ರಿಲೀಸ್ ಮಾಡಿದರೆ ವರ್ಕೌಟ್ ಆಗುತ್ತಾ? ಶಾಂತಿ ಕ್ರಾಂತಿ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಮಾತಾಡೋಣ ಬನ್ನಿ. ಶಾಂತಿ ಕ್ರಾಂತಿ ಅನ್ನೋದು ಸಿನಿಮಾ ಲೋಕದ ದೊಡ್ಡ ಕ್ರಾಂತಿ ಸೃಷ್ಟಿ ಮಾಡಿದಂತಹ ಸಿನಿಮಾ. 1989 ಮಕ್ಕಳ ದಿನಾಚರಣೆ ದಿನ ಸೆಟ್ಟೇರಿದಂಥ ಈ ಸಿನಿಮಾ ಇಡೀ ಭಾರತ ಚಿತ್ರರಂಗದಲ್ಲಿ ಒಂದು ದೊಡ್ಡ ಮೈಲಿಗಲ್ಲು. ಇದುವರೆಗೂ ಯಾರೂ ಮಾಡದಂತಹ ದೊಡ್ಡ ರೆಕಾರ್ಡ್ಗಳನ್ನು ಕ್ರಿಯೇಟ್ ಮಾಡಿದಂತಹ ಸಿನಿಮಾ. ಪ್ರೊಡಕ್ಷನ್ಸ್ ಸಂಸ್ಥೆಯಿಂದ ಹೊರಬಂದಂತಹ ಸಿನಿಮಾ ಶಾಂತಿ ಕ್ರಾಂತಿ. ನಿರ್ದೇಶನ ಮಾಡಿದಂಥವರು ಸಹ ನಮ್ಮ ರವಿ ಮಾಮ ಅವರು. ರವಿಚಂದ್ರನ್ ಅವರು ಒಂದು ದೊಡ್ಡ ಕನಸನ್ನು ಇಟ್ಟುಕೊಂಡು ಈ ಶಾಂತಿ ಕ್ರಾಂತಿ ಸಿನಿಮಾನ ಶುರು ಮಾಡ್ತಾರೆ. ಈ ಸಿನಿಮಾಗೆ ಬಜೆಟ್ಗೆ ಲೆಕ್ಕನೇ ಇರಲಿಲ್ಲ. ಅವರು ಕಂಡಂಥ ಕನಸಿಗೆ ಅದನ್ನು ಸಾರ್ಥಕ ಮಾಡ್ಕೊಳ್ಬೇಕು ಅನ್ನೋದು ಮಾತ್ರ ಅವ್ರ ಗುರಿಯಾಗಿತ್ತು. ಶಾಂತಿ ಕ್ರಾಂತಿ ಸಿನಿಮಾದ ಶೂಟಿಂಗ್ ಸೆಟ್ ಹೇಗಿತ್ತು ಅಂದರೆ, ಬೇರೆ ಭಾಷೆಯ ಸಿನಿಮಾ ಮೇಕರ್ಗಳು ಶಾಂತಿ ಕ್ರಾಂತಿ ಸೆಟ್ಗೆ ಬಂದ್ಬಿಟ್ಟು ಅಲ್ಲಿ ನಡೀತಿರುವಂಥ ಕೆಲಸನ ಕಲ್ತ್ಕೊಂಡು ಹೋಗ್ತಾ ಇದ್ರಂತೆ. ಶಾಂತಿ ಕ್ರಾಂತಿ ಸಿನಿಮಾಗೆ ಈಗ 35 ವರ್ಷ ತುಂಬಿದೆ. ಅಂದರೆ ಹೆಚ್ಚು ಕಡಿಮೆ ನಾವು ಇನ್ನೂ ಯಾರು ಹುಟ್ಟಿರಲಿಲ್ಲ ಆವತ್ತಲ್ಲಿ. ಅಂಥ ಟೈಮಲ್ಲಿ ರಿಲೀಸ್ ಆದಂಥ ಸಿನಿಮಾ ಇವತ್ತು ಮತ್ತೆ ಕ್ರಾಂತಿ ಎಬ್ಬಿಸಿದೆ ಅಂದರೆ ನೀವೇ ಅಂದಾಜು ಹಾಕಿ ಅದು ಯಾವ ಮಟ್ಟಕ್ಕೆ ಇಂಪ್ಯಾಕ್ಟ್ ಆಗಿದೆ, ಅದು ಯಾವ ಮಟ್ಟಕ್ಕೆ ಪಾಪ್ಯುಲಾರಿಟಿ ಇದೆ ಅನ್ನೋ. ರವಿಚಂದ್ರನ್ ಅವರು ದೊಡ್ಡ ಕನಸುಗಾರ. ಸಿನಿಮಾ ಅಂದರೆ ಅವರಿಗೆ ಪಂಚಪ್ರಾಣ. ಇಡೀ ಜೀವನವನ್ನು ಸಿನಿಮಾಗೋಸ್ಕರ ಪಣವಿಟ್ಟಂತಹ ಒಬ್ಬ ಕಲಾವಿದರು ಅಂದರೆ ತಪ್ಪಾಗಲಾರದು. ರವಿಚಂದ್ರನ್ ಸರ್ 1989ರಲ್ಲಿ ಸೆಟ್ಟೇರಿದಂಥ ಸಿನಿಮಾ 2 ವರ್ಷದ ನಂತರ ಸಿನಿಮಾ ರಿಲೀಸ್ ಆಗುತ್ತೆ. ಬಟ್ ಅವರು ಅಂದುಕೊಂಡಂತೆ ಬಾಕ್ಸ್ ಆಫೀಸಲ್ಲಿ ಕಲೆಕ್ಷನ್ ಮಾಡೋದಿಲ್ಲ. ಕೊನೆಯದಾಗಿ ಬಾಕ್ಸ್ ಆಫೀಸಲ್ಲಿ ಸೋಲು ಅಂತ ಬರುತ್ತೆ. ರವಿಚಂದ್ರನ್ ಸರ್ಗೆ ಒಂದು ದೊಡ್ಡ ಹಿನ್ನಡೆ ಆಗುತ್ತೆ. ಆದರೆ ಆವಾಗಿನಂಥ ಸಿನಿಮಾ ಈಗ ಒಂದು ದೊಡ್ಡ ಕ್ರಾಂತಿಯನ್ನು ಕ್ರಿಯೇಟ್ ಮಾಡಲಿಕ್ಕೆ ಕಾರಣ, ಆಗ ಸ್ವತಂತ್ರ ಸಿನಿಮಾವನ್ನು ನಾವು ಗೆಲ್ಲಿಸ್ಕೊಡ್ತೀವಿ ಅಂತ ಈಗಿನ ಜನರೇಷನ್ ಅಂದರೆ ಈ ಜಂಜಿಗಳು ಅಂತ ಏನು ಹೇಳ್ತೀವಿ, ಅಥವಾ ಯುವ ಪಡೆ ಅಂತ ಏನು ಹೇಳ್ತೀವಿ, ಈಗಿನ ಜನರೇಷನ್ನು ಹೇಳ್ತಾ ಇದೆ ನಾವು ಗೆಲ್ಲಿಸ್ಕೊಡ್ತೀವಿ ಆ ಸಿನಿಮಾನ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ಕ್ರಾಂತಿನ ಒಂದು ಅಭಿಯಾನವನ್ನು ನಡೆಸ್ತಾ ಇದೆ. ಆದರೆ ಈಗ ಅದನ್ನು ರಿಲೀಸ್ ಮಾಡಿದರೆ ವರ್ಕೌಟ್ ಆಗುತ್ತಾ ಅನ್ನುವಂಥದ್ದನ್ನು ನಾವು ನಂತರದಲ್ಲಿ ನೋಡೋಣ. ಶಾಂತಿ ಕ್ರಾಂತಿ ಸಿನಿಮಾ ಶುರುವಾದಾಗಿಂದಿನಿಂದ ಕೊನೆವರೆಗೂ ಅದರ ಬಜೆಟನ್ನು ಒಂದು ರೀತಿ ಬಿಳಿ ಆನೆ ಸಾಕಿದ ಹಾಗೆ ಮೇಂಟೈನ್ ಮಾಡಿದ್ರು ಪ್ರೊಡಕ್ಷನ್ ಹೌಸ್ನವರು. ಇದಕ್ಕೆ ಒಂದಿಷ್ಟು ಉದಾಹರಣೆಗಳು ಹೇಳೋದಾದರೆ, ಹಿರಿಯ ಕಲಾವಿದರು ಹೇಳೋ ಹಾಗೆ ಸಿನಿಮಾದ ಸೆಟ್ನಲ್ಲಿ ಸುಮಾರು 1000ಕ್ಕಿಂತ ಹೆಚ್ಚು ಮಕ್ಕಳನ್ನು, ಶಾಲಾ ವಿದ್ಯಾರ್ಥಿಗಳನ್ನು ಬಳಸ್ಕೊಂಡಿದ್ರು. ಸಿನಿಮಾ ಒಂದು ಆಗಿನ ಮಟ್ಟಿಗೆ ತುಂಬ ಹೊಸದಾದಂಥ ಕಾನ್ಸೆಪ್ಟ್. ಅಂದರೆ ಈ ಆರ್ಗನ್ ಸ್ಕ್ಯಾಮ್ ಅನ್ನುವಂಥದ್ದು ಮತ್ತು ಈ ಮಾದಕ ವಸ್ತುಗಳ ಬಗ್ಗೆ ಕುರಿತಾದಂಥ ಸಿನಿಮಾವಾಗಿತ್ತು. ಶಾಂತಿ ಹಾಗೆ ರಮೇಶ್ ಸರ್ ಅವರು ಕ್ರಾಂತಿಯ ಒಂದು ದಾರಿಯಲ್ಲಿ ರವಿಚಂದ್ರನ್ ಅವರು ಕಾಣಿಸ್ಕೊಂಡಿದ್ರು. ಆವಾಗ ಆ ಒಂದು ಕಾನ್ಸೆಪ್ಟ್ ಏನಿದೆ ಅದು ಆಗಿನ ಕಾಲಕ್ಕೆ ತುಂಬ ಫ್ರೆಶ್ ಅನಿಸಿದ್ರು ಅದೇಕೋ ಗೊತ್ತಿಲ್ಲ, ಜನ ಅದನ್ನು ಸ್ವೀಕರಿಸುವಲ್ಲಿ, ನಮ್ಮ ಕರ್ನಾಟಕ ಜನ ಸ್ವೀಕರಿಸುವಲ್ಲಿ ಯಶಸ್ವಿ ಆದರೂ ಕೆಲವೊಂದಿಷ್ಟು ಬೇರೆ ಭಾಷೆಗಳಲ್ಲಿ ಸಿನಿಮಾ ಸೋಲ್ತು. ಬಾಕ್ಸ್ ಆಫೀಸಲ್ಲಿ ಸಿನಿಮಾ ಸೋತ ಕಾರಣ ರವಿಚಂದ್ರನ್ ಸರ್ ಅವರಿಗೆ ದೊಡ್ಡ ಹಿನ್ನಡೆ ಉಂಟು ಮಾಡಿತು. ಆವಾಗಿನ ಆ ಹಿನ್ನಡೆ ಬರೀ ಸಿನಿಮಾದ ಹಿನ್ನಡೆ ಅಲ್ಲ, ಇಡೀ ಚಿತ್ರರಂಗದ ಹಿನ್ನಡೆ ಅಂತ ಗುರುತಿಸಿಕೊಂಡಿತು. ಮೂಲಗಳ ಪ್ರಕಾರ ಸುಮಾರು 10 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದಂತಹ ಸಿನಿಮಾ ಅಂದಾಜಿನ ಪ್ರಕಾರ 6ರಿಂದ 7 ಕೋಟಿ ರೂಪಾಯಿನ ಗಳಿಸುತ್ತೆ ಅಂತ ಹೇಳ್ತಾರೆ. ಆದರೆ ಈಗಿನ ಲೆಕ್ಕಕ್ಕೆ 10 ಕೋಟಿ ಅಂದರೆ ನೀವೇ ಥಿಂಕ್ ಮಾಡಿ, ಆವಾಗಿನ ಟಿಕೆಟ್ ಪ್ರೈಸ್ ಬಂದು 2ರಿಂದ 3 ರೂಪಾಯಿ ಇತ್ತು. ಈಗ ಟಿಕೆಟ್ನ ಪ್ರೈಸ್ ಒಂದು ಮಿನಿಮಮ್ ಸಿಂಗಲ್ ಸ್ಕ್ರೀನಲ್ಲಿ 100 ರೂಪಾಯಿ ಇದೆ. ಅಂದರೆ 50 ಪಟ್ಟು, 100 ಕೋಟಿ ರೂಪಾಯಿ ಹಾಕಿ ಸಿನಿಮಾ ಮಾಡಿದ ಹಾಗಿತ್ತು ಆಗಿನ ಶಾಂತಿ ಕ್ರಾಂತಿ. ಅಂದರೆ 10 ಕೋಟಿಯನ್ನು ತೆಗಿಲಿಕ್ಕೆ ಅದೆಷ್ಟು ಜನ ನೋಡಬೇಕಾಗಿತ್ತು, ಅಷ್ಟು ಜನ ನೋಡಲಿಲ್ಲ ಅನ್ನೋದು ಒಂದು ವಿಪರ್ಯಾಸನೇ ಸರಿ. ಶಾಂತಿ ಕ್ರಾಂತಿ ಸಿನಿಮಾ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ. ಅಂದರೆ ಕನ್ನಡ, ತೆಲುಗು, ತಮಿಳು ಹಾಗೂ ಹಿಂದಿ. ಕನ್ನಡದಲ್ಲಿ ನಮ್ಮ ರವಿ ಸರ್, ತೆಲುಗಿನಲ್ಲಿ ನಾಗಾರ್ಜುನ ಮತ್ತು ತಮಿಳು ಹಾಗೂ ಹಿಂದಿಯ ವರ್ಷನಲ್ಲಿ ರಜನಿಕಾಂತ್ ಅವರು ಹ್ಯಾಂಡಲ್ ಮಾಡಿರ್ತಾರೆ ಮೇನ್ ಲೀಡ್ನ. ರಮೇಶ್ ಅರವಿಂದ್ ಸರ್ ಮತ್ತು ಅನಂತ್ ನಾಗ್, ದೊಡ್ಡಣ್ಣ ಅವರು, ಇವರೆಲ್ಲರೂ ಸಹ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಮುಖ್ಯವಾಗಿ ಅವರನ್ನು ಹೀರೋಯಿನ್ ಆಗಿ ಆಯ್ಕೆ ಮಾಡಿರ್ತಾರೆ. ಇಡೀ 3
ಪ್ಲಸ್ ಇಂಡಿಯಾ ಡಬ್ಬಿಂಗ್ ವರ್ಷನ್ ಅಂದರೆ 4 ಸಿನಿಮಾಗಳಿಗೆ ಜೂಹಿ ಚಾವ್ಲಾ ಅವರೇ ಹೀರೋಯಿನ್ ಆಗಿರ್ತಾರೆ, ಹೀರೋಗಳು ಮಾತ್ರ ಚೇಂಜ್ ಆಗಿರ್ತಾರೆ. ಇಡೀ ಎಂ ಜಿ ರೋಡನ್ನು ಮಳೆ ತರಿಸುವಂತಹ ಕೆಪಾಸಿಟಿ ಇದ್ದಿದ್ದು ರವಿಚಂದ್ರನ್ ಸರ್ಗೆ. 100 ಟ್ಯಾಂಕರ್ಗಳನ್ನು ನೀರನ್ನು ತರಿಸಿದ್ರಂತೆ ಆ ಹಾಡಿಗೋಸ್ಕರ. ಅಂದರೆ ಜೂಹಿ ಚಾವ್ಲಾ ಅವರ ಎಂಟ್ರಿಂಗ್ ಸೀನ್ ಏನಿದೆಯೋ ಸಾಂಗ್ ಇದೆಯೋ ಆ ಸಾಂಗಿಗೆ 100 ಟ್ಯಾಂಕರ್ಗಳ ನೀರನ್ನು ತರಿಸಿ ಹರಿಸಿದ್ರಂತೆ. ಒಂದೇ ಸೆಟ್ಟಲ್ಲಿ 3-4 ಜನ ದಿಗ್ಗಜರು ಹೀರೋಗಳು ಕೂತು ಶೂಟಿಂಗ್ ಮಾಡುವಂತಹ ಚಿತ್ರ ಅದು. ಅಂದರೆ ಕನ್ನಡದ ಒಂದು ಸೀನ್ ಆದ ತಕ್ಷಣ ತೆಲುಗಿನಲ್ಲಿ ನಾಗಾರ್ಜುನ ಅವರು, ತಮಿಳು ಮತ್ತು ಹಿಂದಿಯಲ್ಲಿ ರಜನಿಕಾಂತ್ ಅವರು, ಈ ರೀತಿ 4 ಭಾಷೆಯಲ್ಲಿ 3 ಜನ ಒಂದೇ ಸೀನನ್ನು 3 ಸಾರಿ ಶೂಟ್ ಮಾಡುವಂಥದ್ದು. ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಸಿನಿಮಾ ಮಾಡಬೇಕಂದ್ರೆ ಎಷ್ಟು ಕಷ್ಟ ಇದೆ. ಒಂದೇ ಕಾಲಕ್ಕೆ ಒಂದೇ ಸಿನಿಮಾನ 4 ಭಾಷೆಗಳಲ್ಲಿ ಒಂದೇ ಸೆಟ್ಟಲ್ಲಿ 4 ಬಾರಿ ಶೂಟಿಂಗ್ ಮಾಡುವಂಥದ್ದು ಅಂದರೆ ಅದು ನಮ್ಮ ರವಿಚಂದ್ರನ್ ಸರಿಂದ ಮಾತ್ರ ಸಾಧ್ಯ. ಹಿರಿಯ ಕಲಾವಿದರು ಹೇಳೋ ಥರ ಮಕ್ಕಳಿಗೆ, ಸಾವಿರಾರು ಮಕ್ಕಳು ಅದರಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ರು, ಮಕ್ಕಳಿಗೆ ಹಾಲನ್ನು ಟ್ಯಾಂಕರಲ್ಲಿ ತರಿಸ್ತಾ ಇದ್ದಾರಂತೆ. ಅಷ್ಟು ದೊಡ್ಡ ವಿಷನ್ ಇಟ್ಕೊಂಡಿರುವಂತಹ ಸಿನಿಮಾ ಆಗಿತ್ತು ಶಾಂತಿ ಕ್ರಾಂತಿ. ಆವತ್ತಿನ ಮಟ್ಟಿಗೆ ಶಾಂತಿ ಕ್ರಾಂತಿ ಗೆದ್ದಿದ್ದಿದ್ರೆ ಇವತ್ತು ಕನ್ನಡದ ಚಿತ್ರರಂಗ ಅದು ಯಾವ ಲೆವೆಲ್ಗೆ ಇರ್ತಾ ಇತ್ತು ನೀವೇ ಥಿಂಕ್ ಮಾಡಿ. ಶಾಂತಿ ಕ್ರಾಂತಿಯ ಸಿನಿಮಾದ ಬಗ್ಗೆ ಹೇಳ್ತಾ ಹೋದರೆ ರೋಚಕತೆ ತುಂಬ ಇದೆ. ಸೀನ್ ಒಂದರಲ್ಲಿ ಜೂಹಿ ಚಾವ್ಲಾ ಅವರ ಬರ್ತ್ಡೇ ಇರುತ್ತೆ. ಬರ್ತ್ಡೇಗೋಸ್ಕರ ಬೆಡ್ಡನ್ನು ರೆಡಿ ಮಾಡಿರ್ತಾರೆ. ಆ ಇಡೀ ಬೆಡ್ ಕೇಕ್ ಆಗಿ ರೆಡಿ ಮಾಡಿರ್ತಾರಂತೆ. ಅಂದರೆ ಕನ್ನಡದಲ್ಲಿ ಶೂಟ್ ಮಾಡುವಾಗ ಒಂದು ಬೆಡ್ಡಲ್ಲಿ ಕೇಕ್, ಮತ್ತೊಂದು ಬೆಡ್ಡು ಕೇಕ್ ಆಗಿ, ಮತ್ತೆ ತಮಿಳು ಮತ್ತು ಹಿಂದಿ ವರ್ಷನ್ಗೆ ಅದು ಸಹ ಕೇಕ್ ಆಗಿರುತ್ತೆ. ಅಂದರೆ ಒಟ್ಟು ಟೋಟಲ್ ಬೆಡ್ಡನ್ನು ಕೇಕಲ್ಲೇ ಒಂದು ಬೆಡ್ಡನ್ನು ರೆಡಿ ಮಾಡಿರುವಂಥದ್ದು. ಜಸ್ಟ್ ಇಮ್ಯಾಜಿನ್, ಕೇಕಲ್ಲಿ ಒಂದು ಬೆಡ್ಡನ್ನು ರೆಡಿ ಮಾಡಿ ಅದನ್ನು ಒಂದು ಭಾಷೆಗಲ್ಲ, 3 ಭಾಷೆಗೂ ಒಂದೊಂದು 3 ಬೆಡ್ಗಳನ್ನು 3 ಕೇಕಲ್ಲಿ ಮಾಡಿರುವಂಥದ್ದು. ಇದರಲ್ಲೇ ಗೊತ್ತಾಗುತ್ತೆ ರವಿಚಂದ್ರನ್ ಸರ್ಗೆ ಸಿನಿಮಾ ಅಂದರೆ ಅದೆಷ್ಟು ಪ್ಯಾಷನ್ ಇತ್ತು ಅಂತ. ಆದರೆ ಸಿನಿಮಾ ಸೋತಿದ್ದು ಇವತ್ತಿಗೂ ಒಂದು ದೊಡ್ಡ ದುರಂತನೇ ಅಂತ ಹೇಳ್ಬೋದು. ಸರಿ, ಈಗ ಆ ಸಿನಿಮಾದ ರಿಲೀಸ್ ಬಗ್ಗೆ ನಾವೇನು ಈಗ ಟ್ರೆಂಡ್ ಮಾಡ್ತಾ ಇದ್ದೀವಿ ಅದರ ಸ್ವಲ್ಪ ವಾಸ್ತವಕ್ಕೆ ಬರೋಣ. 1989ರಲ್ಲಿ ಸೆಟ್ ಇರಿದಂಥ ಸಿನಿಮಾ ಆವಾಗ ಶೂಟ್ ಆಗಿದ್ದು ರೀಲ್ ಕ್ಯಾಮ್ರಾದಲ್ಲಿ, ಅಂದರೆ ರೀಲ್ ಫಾರ್ಮೇಟಲ್ಲಿ ಅದು ಶೂಟ್ ಆಗಿರುತ್ತೆ. ನಮಗೆ ಒಂದು 5-6 ವರ್ಷಗಳ ಹಿಂದೆ ನಾಗರಾವ್ ಸಿನಿಮಾವನ್ನು ನಮ್ಮ ಸಾಹಸ ವಿಷ್ಣುವರ್ಧನ್ ಸರ್ ಆ್ಯಕ್ಟ್ ಮಾಡಿದಂಥ ನಾಗರಾವ್ ಸಿನಿಮಾ ರಿಲೀಸ್ ಆಗಿತ್ತು. ಅದು ಡಿಜಿಟಲ್ ಫಾರ್ಮೇಟ್ಗೆ ಕನ್ವರ್ಟ್ ಆಗಿ DTS ಮಾಡಿ, ಕಲರಿಂಗ್ ಮಾಡಿ, DI ಮಾಡಿ ಅದನ್ನು ಮತ್ತೆ ರಿಲೀಸ್ ಮಾಡಿದ್ರು. ಅದರ ವೆಚ್ಚನೇ ಸರಿಸುಮಾರು 2-3 ಕೋಟಿ ರೂಪಾಯಿ ಆಗಿತ್ತು ಈಗಿನ ಕಾಲಕ್ಕೆ. ನಾಗರಾವು ಸಿನಿಮಾವನ್ನು ನಾವು ಮಲ್ಟಿಪ್ಲೆಕ್ಸಲ್ಲಿ ನೋಡಬೇಕಂದ್ರೆ ಈಗಿನ ಕ್ವಾಲಿಟಿಗೆ ತಕ್ಕನ ಹಾಗೆ ಮಾಡಬೇಕನ್ನುವಂಥದ್ದು ಚಿತ್ರತಂಡದ ಉದ್ದೇಶ ಆಗಿತ್ತು. ಅದೇ ರೀತಿ ಔಟ್ಪುಟ್ ಸಹ ಬಂದಿತ್ತು. ನಾಗರಾವ್ ಸಿನಿಮಾನ ನಾವು ನೋಡಿದ್ವಿ, ಅದು ಈಗಿನ ಕ್ವಾಲಿಟಿಗೆ ತಕ್ಕನ ಹಾಗೆ ಮಾಡಿದ್ರು. ಆದರೆ ಈಗ ಶಾಂತಿ ಕ್ರಾಂತಿಯನ್ನು ಮಾಡಬೇಕು ಅಂದರೆ ನಮಗೆ ಟೆಕ್ನಿಕಲಿ ಕೆಲವೊಂದಿಷ್ಟು ಕೆಲಸಗಳಿರ್ತವೆ. ಸರಿಸುಮಾರು ಒಂದು 3 ಕೋಟಿಯಷ್ಟು ಖರ್ಚು ಸಹ ಆಗುತ್ತೆ ಅನ್ನುವಂಥದ್ದು ಒಂದು ಸಿನಿಮಾದ ಲೆಕ್ಕಾಚಾರ. ಅಂದರೆ ಇದಕ್ಕೆ DI ಮಾಡಬೇಕು, ಕಲರಿಂಗ್ ಮಾಡಬೇಕು, DTS ಮಾಡಬೇಕು, ಈಗಿನ ಸೌಂಡ್ ಸಿಸ್ಟಮ್ಗೆ ತಕ್ಕನ ಹಾಗೆ ಸೌಂಡ್ ಡಿಸೈನಿಂಗ್ ಮಾಡಬೇಕು, ಮತ್ತು ಸೀನ್ಗಳ ಶಾರ್ಪ್ನೆಸ್ನ ಅಪ್ಗ್ರೇಡ್ ಮಾಡಬೇಕಾಗುತ್ತೆ, ಕಲರಿಂಗ್ ಮಾಡಬೇಕಾಗುತ್ತೆ. ಇವೆಲ್ಲ ವರ್ಕ್ ಮಾಡಿದ ನಂತರ ಸಿನಿಮಾನ ನಾವು ಥಿಯೇಟ್ರಿಗೆ ತರಬೇಕಾಗುತ್ತೆ. ಅದು ತಂದ ನಂತರ ಮತ್ತೆ 3 ಕೋಟಿಯ ಬಂಡವಾಳವನ್ನು, ಹೆಚ್ಚು ಕಡಿಮೆ 3 ಕೋಟಿ ಬಂಡವಾಳ ಬೇಕಾಗುತ್ತೆ ಅದಕ್ಕೆ. ಅದಲ್ಲದೆ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಸಿನಿಮಾ ಥಿಯೇಟ್ರಿಗೆ ಹಾಕಿದಾಗ ಸಿನಿಮಾ ಆ 3 ಕೋಟಿಯನ್ನು ದಾಟಿದರೆ ಮಾತ್ರ ಅದಕ್ಕೆ ಒಂದು ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಇದೆಲ್ಲದರೂ ನೋಡ್ತಾ ಇದ್ದರೆ ಈಗ ನಾವು ಏನು ಅಭಿಯಾನವನ್ನು ಮಾಡ್ತಾ ಇದ್ದೀವಿ, ಅಂದರೆ ಈಗಿನ ಯುವಕರು ಏನು ಅಭಿಯಾನ ಮಾಡ್ತಿದ್ದೀವಿ ಶಾಂತಿ ಕ್ರಾಂತಿ, ಅದು ದೊಡ್ಡದಲ್ಲ. ಸುಮಾರು ಒಂದು 10 ಲಕ್ಷ ಯುವಕರ ಸಿನಿಮಾ ನೋಡಿದ್ರೆ ಆವತ್ತು ಸೋತಿದ್ದಂಥ ಶಾಂತಿ ಕ್ರಾಂತಿಯನ್ನು ನಾವೆಲ್ಲ ಗೆಲ್ಲಿಸಬಹುದು. ಇದು ಒಂದು ನಾವು ಗಮನಿಸಬೇಕಾದಂಥ ಅಂಶ. ಒಂದು 10 ಲಕ್ಷ ಜನ ನಾವೇನಾದರೂ ಸಿನಿಮಾ ನೋಡಿದ್ರೆ ಈಗಿನ ಟಿಕೆಟ್ ಪ್ರೈಸ್ಗೆ ಆಗಿನ ಸಿನಿಮಾದ ಲಾಸನ್ನು ನಾವು ರಿಕವರಿ ಮಾಡ್ಬೋದು. ಇದು ಬರೀ ಅಭಿಯಾನ ಆಗಿರಬಾರ್ದು. ಸಿನಿಮಾ ಪ್ರತಿಯೊಬ್ಬರು ಅಭಿಯಾನಕ್ಕೆ, ಅಥವಾ ನಾವೇನು ಈ ಟ್ರೆಂಡ್ ಕ್ರಿಯೇಟ್ ಮಾಡಿದ್ದೀವಿ, ನಾವು ಯುವಕರೆಲ್ಲ ಟ್ರೆಂಡ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ, ಅದಕ್ಕೊಂದು ಸಾರ್ಥಕತೆ ಸಿಗುತ್ತೆ. ರವಿಚಂದ್ರನ್ ಸರ್ ಅವರು ಸಿನಿಮಾ ಕನಸು ದೊಡ್ಡದು. ರವಿಚಂದ್ರನ್ ಸರ್ ಕಂಡಂಥ ಸಿನಿಮಾದ ಕನಸನ್ನು ನಾವು ನನಸು ಮಾಡಿದಾಗುತ್ತೆ. ಆದರೆ ಅದು ಥಿಯೇಟರ್ಗಳು ಫುಲ್ ಆದರೆ ಮಾತ್ರ, ಥಿಯೇಟರ್ಗಳು ಫುಲ್ಲಾಗಿ ಎಲ್ಲರೂ ಯಶಸ್ವಿಯಾಗಿ ಅದನ್ನು ನಾವು ಫುಲ್ ಆಗೋದ್ರ ಜೊತೆಗೆ
ಯಶಸ್ವಿ ಪ್ರದರ್ಶನಗೊಂಡ್ರೆ ನಾವು ಮಾಡಿದಂತಹ ಈ ಅಭಿಯಾನ ಅಥವಾ ಈ ಟ್ರೆಂಡಿಂಗ್ ಏನಿದೆಯೋ ಅಂದರೆ ಈ ಜಂಜಿಗಳು ನಾವು ಸಿನಿಮಾ ನೋಡ್ತೀವಿ ನಾವು ಗೆಲ್ಲಿಸ್ತೀವಿ ಅಂತ ಏನು ಹೇಳ್ತಾ ಇದ್ದಾರೋ ಅದಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ. ರವಿ ಮಾಮರ ಕನಸಿಗೆ ಒಂದು ಅರ್ಥ ಸಿಗುತ್ತೆ. ರವಿಚಂದ್ರನ್ ಸರ್ ಯಾವತ್ತೂ ದುಡ್ಡಿಗೋಸ್ಕರ ನೋಡಿದವರಲ್ಲ. ಸಿನಿಮಾದ ಕಥೆನ ಪರದೆ ಮೇಲೆ ತರಲಿಕ್ಕೆ ಅದೆಷ್ಟೋ ಖರ್ಚಾದರೂ ಸಹ ಅವರು ಅವತ್ತು ಸುರಿದು ಸಿನಿಮಾ ಮಾಡಿದ್ರು. ನಮಗೂ ಇವತ್ತು ಶಾಂತಿ ಕ್ರಾಂತಿ ಸೋತಿರೋದು ನೋವಿನ ಸಂಗತಿ. ಪ್ರತಿಯೊಬ್ಬರು ಈಗ ಅದಕ್ಕೆ ಒಂದು ರೀತಿಯ ಪಶ್ಚಾತ್ತಾಪ ಪಡ್ತಾ ಇದ್ದೀವಿ. ಆದರೆ ಅದನ್ನು ಮತ್ತೆ ರಿಲೀಸ್ ಮಾಡಿದ್ರೆ ಗೆಲ್ಲಿಸುವಂತ ಹೊಣೆ ಇರೋದು ಸಹ ನಮಗೆ, ಅಂದರೆ ಕನ್ನಡಿಗರಿಗೆ, ಕನ್ನಡದ ಯುವ ಜನತೆಗೆ. ಒಂದು ವೇಳೆ ಸಿನಿಮಾ ರಿಲೀಸ್ ಆಯಿತು ಅಂತ ಅಂದುಕೊಂಡಂತೆ ಈಗ ನಡೀತಾ ಇರುವಂತಹ ಟ್ರೆಂಡಿಂಗಿಗೆ ಸಿನಿಮಾ ರೆಡಿ ಮಾಡಿ ರಿಲೀಸ್ ಆದರೆ ನಾವೆಲ್ಲ ಸಿನಿಮಾ ಥಿಯೇಟ್ರಿಗೆ ಹೋಗಬೇಕಾಗುತ್ತೆ. ನಾವೆಲ್ಲ ಹೋಗಿ ಆ ಸಿನಿಮಾನ ಗೆಲ್ಲಿಸಿದ್ರೆ ರವಿಚಂದ್ರನ್ ಸರ್ಗೆ ನಮ್ಮ ಕಡೆಯಿಂದ ಒಂದು ಸಣ್ಣದಾದಂತಹ ಧನ್ಯವಾದನ ಹೇಳ್ದಂಗೆ ಆಗುತ್ತೆ. ಯಾಕಂದರೆ ಕನಸುಗಾರನ ಈ ದೊಡ್ಡದಾದ ಕನಸಿಗೆ ನಾವು ಒಂದಿಷ್ಟು ಪುಷ್ಟಿ ನೀಡಿದಂಗೆ ಆಗುತ್ತೆ. ರವಿಚಂದ್ರನ್ ಸರ್ ಅವರು ತಮ್ಮ ಇಡೀ ಜೀವನವನ್ನು ಸಿನಿಮಾಗೋಸ್ಕರ ಮುಡುಪಾಗಿಟ್ಟಂಥವ್ರು. ನೀವೇ ಲೆಕ್ಕ ಹಾಕಿ, ಆಗ 2 ರಿಂದ 3 ರೂಪಾಯಿ ಟಿಕೆಟ್ ಇದ್ದಂತಹ ಕಾಲದಲ್ಲಿ ಸಿನಿಮಾ ಹೆಚ್ಚು ಕಡಿಮೆ 60 to 70% ರಿಕವರಿ ಮಾಡಿತ್ತು. ಬಟ್ ಈಗ 100 ಮಿನಿಮಮ್ ಅಂದರೆ ಸಿಂಗಲ್ ಸ್ಕ್ರೀನ್ 100 ರೂಪಾಯಿ ಇದೆ. ಈಗ ನಾವು ಹೆಚ್ಚು ಕಡಿಮೆ 10 ಲಕ್ಷ ಜನ ನೋಡಿದ್ರೆ ಸಿನಿಮಾವನ್ನು ಗೆಲ್ಲಿಸಬಹುದು. ಹಾಗಾಗಿ ನಾವು ಟ್ರೆಂಡಿಂಗ್ ಮಾಡೋದ್ರ ಜೊತೆ ಸಿನಿಮಾ ಹಾಲ್ಗಳಿಗೆ ಹೋಗಿ ಶಾಂತಿ ಕ್ರಾಂತಿ ಸಿನಿಮಾವನ್ನು ನೋಡಬೇಕು ಅನ್ನೋದು ನಮ್ಮ ಟೀಮ್ನ ಒಂದು ಕಳಕಳಿಯಾದಂತಹ ಮನವಿ. ಎಲ್ಲರ ಇಚ್ಛೆಯಂತೆ ಶಾಂತಿ ಕ್ರಾಂತಿ ರಿಲೀಸ್ ಆಗಲಿ. ಶಾಂತಿ ಕ್ರಾಂತಿ ರಿಲೀಸ್ ಆಗಿ ಅದು ಯಶಸ್ವಿಯಾಗಿ ರವಿಚಂದ್ರನ್ ಸರ್ ಅವರಿಗೆ ಅವರ ಮುಖದಲ್ಲಿ ಒಂದು ನಗು ತರಿಸಲಿ. ಅವತ್ತು ಅವರು ಕಂಡಂತಹ ಭವ್ಯವಾದಂಥ ಕನಸಿಗೆ ಇವತ್ತು ಸಾರ್ಥಕತೆ ಸಿಗಲಿ. ಅವತ್ತು ಇಡೀ ತಂಡ, ರವಿಚಂದ್ರನ್ ಸರ್, ನಾಗಾರ್ಜುನ, ರಜನಿಕಾಂತ್ ಅವರು, ಅನಂತ್ ನಾಗ್ ಸರ್, ದೊಡ್ಡಣ್ಣ ಅವರು, ರಮೇಶ್ ಅರವಿಂದ್, ಇವರೆಲ್ಲರ ಆವತ್ತಿನ ದೊಡ್ಡ ಮಟ್ಟದ ಕನಸಿಗೆ ಸರ್ ಅವರ ಪ್ರೊಡಕ್ಷನ್ ಹೌಸ್ನ ದೊಡ್ಡದಾದ ಕನಸಾಗಿದ್ದಂತಹ ಶಾಂತಿ ಕ್ರಾಂತಿಯನ್ನು ನಾವು ಮತ್ತೆ ಗೆಲ್ಲಿಸೋಣ ಅನ್ನೋದು ನಮ್ಮ ತಂಡದ ಒಂದು ಆಶಯ. ಇದಾಗಿತ್ತು ಈ ವಿಡಿಯೋ. ಶಾಂತಿ ಕ್ರಾಂತಿ ಸಿನಿಮಾ ರಿಲೀಸ್ ಆದರೆ ನಾವೆಲ್ಲ ಥಿಯೇಟ್ರಿಗೆ ಹೋಗೋಣ ಅಂತ ಹೇಳ್ತಾರೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.